ನಿಮಗೆ ಅಲ್ಲಿ ಕರ್ಕೊಂಡು ಹೋಗ್ಕೊಂಬರ್ರಿ ಇವಾಗ. ಶರಣು ವೀಕ್ಷಕರೇ, ಈ ಫಾಲ್ಸ್ ಹತ್ರ ಹೇಗೆ ಹೋಗೋದು ಅಂತ ಮ್ಯಾಪ್ ನೋಡಿದೆ, ಆದರೆ ಹೋಗೋಕೆ ದಾರಿ ಇಲ್ಲ ಅಂತ ಗೊತ್ತಾಯಿತು. ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಹೋಗ್ಬೇಕು ಅಂತ ಗೊತ್ತಾಯಿತು. ನೋಡೋಕ್ಕೆ ಇದು ಒಳಗಡೆ ಹೋಗ್ಬೇಕು, ಇದು ಪ್ರೈವೇಟ್ ಪ್ರಾಪರ್ಟಿ. ನೋಡೋಣ ಏನಾಗುತ್ತೆ. ಹಂಗಿದೆ ಹೆಂಗೋ ಒಳಗಡೆ ಬಂದೆ, ಯಾರೂ ಇಲ್ಲ ಅಷ್ಟರೊಳಗೆ. ನಾನು ಬಂದಿರೋ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ನಿಮಗೆ ಚರ್ಚಿಗೆ ವಿಸಿಟ್ ಆಗ್ತೆ. ಪರ್ಮಿಷನ್ ಸಿಗಲ್ಲ, ಆದರೂ ಹೇಗೆ ಹೋಗ್ತೀನಿ. ಈ ಫಾಲ್ಸ್ ಹತ್ರ ಹೋಗಿ ನೋಡೋ ಮಜಾನೇ ಬೇರೆ. ಸಖತ್ತಾಗಿದೆ ಫಾಲ್ಸ್ ಮಾತ್ರ. ಆದರೆ ನನಗೆ ಒಂದು ಗೊತ್ತಾಯಿತು, ಆ ಫಾಲ್ಸ್ ಹತ್ರ ಯಾರೂ ಹೋಗಿಲ್ಲ ಅಂತ. ನೋಡ್ತಿದ್ರಲ್ಲ ರಸ್ತೆ ಹಿಂಗಿದೆ, ಹೋಗ್ಬೇಕು. ಆದರೆ ಅಲ್ಲೋಡಿಲ್ಲ ಅಂತಿದ್ರೆ ನಾನು ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ದೀನಿ. ನೋಡೋಣ, ಇಲ್ಲಿಂದ ಹೊರಗಡೆ ಅಂತೂ ಎಲ್ಲೂ ಜಾಗ ಸಿಗಲ್ಲ ಹಂಗೆ ಕಾಣಿಸುತ್ತೆ. ನೋಡೋಣ, ಟ್ರೈ ಮಾಡೋಣ. ಕೊನೆಗೂ ಈ ಫಾಲ್ಸ್ ಹತ್ರ ಹೋಗೋಕ್ಕೆ ಪರ್ಮಿಷನ್ ಸಿಗಲಿಲ್ಲ, ಆದರೂ ನಾನು ಬಿಡಲ್ಲ. ಈಗ ಹೋಗ್ತೀನಿ, ನೋಡೋಣ ಬನ್ನಿ. ಈಗ ನೋಡ್ತಿರೋದು ಎಕ್ಸ್ಪ್ರೆಸ್, ಬೆಂಗಳೂರು ಟು ಮುಂಬೈ ಹೈವೇ. ಅಲ್ಲಿಯ ಸ್ಥಳೀಯರನ್ನ ಕೇಳಿದಾಗ ಗೊತ್ತಾಯಿತು ಅದು ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ದಾರಿ ಇದೆ, ಅಲ್ಲಿಗೆ ಹೋಗಕ್ಕೆ ಆಗಲ್ಲ ಅಂತ ಗೊತ್ತಾಯಿತು ಕೊನೆಗೂ. ಬಾಯಿ ಸಿಕ್ಕಿದ್ದಾರೆ ಹೈದ್ರಾಬಾದವರು. ಪ್ರಣಯ್ ಅಂತ ಒಬ್ಬರೇ ಬಂದಿದ್ದಾರೆ, ಇದ್ರ ಜೊತೆ ಎಲ್ಲ ಸೇರಿ ಪ್ಲಾನ್ ಮಾಡಿದ್ದಾರೆ. ಆದರೆ ಯಾರೂ ಬಂದಿಲ್ಲ, ಒಬ್ಬರೇ ಬಂದಿದ್ದಾರೆ. ಖುಷಿ ಆಯ್ತು, ಇವತ್ತು ಸಿಕ್ಕಿದ್ದಾರೆ. ನನ್ನ ಜೊತೆ ಕರ್ಕೊಂಡು ಹೊಂಟೀನಿ. ಇಲ್ಲಿ ಪುಣೆ ಫಾಲ್ಸಿಗೆ ಹೋಗಿದ್ದೆ, ನೋಡೋಣ ಅಂತ ಹೋಗಿದ್ದೆ. ಅಲ್ಲಿ ಅಲ್ಲೋಡ್ ಇರಲಿಲ್ಲ, ವ್ಯೂ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಟ್ರೈನ್ ಬರ್ತಿದೆ, ಯಾಕಂದರೆ ಅಲ್ಲಿ ಆಪೋಸಿಟ್ ಇನ್ನೊಂದು ಟ್ರೈನ್ ಬರ್ತಿದೆ, ಅದಕ್ಕೋಸ್ಕರ ನಿಲ್ಲಿಸಿದ್ದಾರೆ ಇಲ್ಲಿ. ಈ ಟ್ರೈನ್ ನಿಲ್ಲೋ ಕಾರಣ ಅಲ್ಲಿ ಆಪೋಸಿಟ್ ಇನ್ನೊಂದು ಟ್ರೈನ್ ಬರ್ತಿದೆ. ಇವರು ಪ್ರಣವ್ ಅಂತ ಹೈದ್ರಾಬಾದಿಂದ ಒಬ್ಬರೇ ಬಂದಿದ್ದಾರೆ. ಫ್ರೆಂಡ್ಸ್ ಅವ್ರನ್ನೆಲ್ಲ ಕರೆದ್ರಂತೆ, ಯಾರೂ ಬರಲಿಲ್ಲ. ಸೋಲೋ ಸೋಬರ್ ಅಚಾನಕ್ಕಾಗಿ ಮಾತಾಡಿಸಿದೆ, ಗೊತ್ತಾಯಿತು ಅವ್ರು ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಅಂತ. ಪುಣೆದಿಂದ ಈ ರೆಂಟ್ ಬೈಕ್ ತಗೊಂಡು ಲೋನಾವಾಳದಿಂದ ಸ್ಟೇ ಆಗಿ ಎಕ್ಸ್ಪ್ಲೋರ್ ಮಾಡ್ತಿದ್ರು. ನೋಡ್ರಿ, ಇದೇ ಪ್ಲೇಸ್ ಲಾಸ್ಟ್ ಇಯರ್ ಎಕ್ಸ್ಪ್ಲೋರ್ ಮಾಡಿದ್ದು. ಅಬಾಂಡೆಂಟ್ ಬಿಲ್ಡಿಂಗ್ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಇಲ್ಲ ನೋಡ್ರಿ, ಲಾಸ್ಟ್ ಟೈಮ್ ಬಂದು ಇಲ್ಲೇ ಕುಂತಿದ್ದೆ, ಅಬಾಂಡೆಂಟ್ ಬಿಲ್ಡಿಂಗ್ ಎಕ್ಸ್ಪ್ಲೋರ್ ಮಾಡಿದ್ದೆ. ಟ್ರೆಕ್ ಸ್ಟಾರ್ಟ್ ಮಾಡಿದಾಗ ನಾವು ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಹೋಗಬೇಕಿತ್ತು. ನನ್ನ ತಲೆಯಲ್ಲಿ ಓಡ್ತಿದ್ದೇನೆಂದರೆ, ಯಾರಾದರೂ ಇಳ್ಕೊಳಕ್ಕೆ ಬಂದರೆ ನಾನೇನೋ ಓಡೋಗ್ತೀನಿ, ಆದರೆ ಇವರು ನೋಡ್ಬೋದು ಡೈರೆಕ್ಷನ್ ಹೆಂಗೆ ತೋರಿಸ್ತಿದೆ. ಆದರೆ ನಾವು ಹೆಂಗೆ ಕೊಂಡಿದ್ದೀವಿ ನೋಡ್ರಿ, ಡೈರೆಕ್ಷನ್ ಇಲ್ಲಿದೆ. ನಾವು ಹೊರಟಿರೋದು ಜಾಗ ನೋಡ್ರಿ ಹೆಂಗಿದೆ. ಇದರ ಜಾಗ ಭೀ ನಹಿ. ಬಾಯ್ ಬಹು ಸ್ಲಿಪ್ಪರ್ ರೀ. ನಾನು ಇದುವರೆಗೂ ಎಷ್ಟೋ ವಾಟರ್ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಆದರೆ ಇದ್ರಷ್ಟು ಥ್ರಿಲ್ ಮತ್ತು ಇದ್ರಷ್ಟು ಎಕ್ಸೈಟ್ಮೆಂಟ್ ಇರಲಿಲ್ಲ. ಈ ಫಾಲ್ಸ್ಗೆ ಹೋಗೋ ದಾರಿನೇ ಸಖತ್ತಾಗಿದೆ. ನಾವು ಹೋಗ್ಬೇಕಾದ್ರೆ ದೂರದಲ್ಲೇ ಪಾತಾಳ ಇರೋದು ಕಾಣ್ತಾ ಇತ್ತು. ಹೇಗೆ ಹೋಗೋದಪ್ಪ ಅಂತ ಅಂದ್ಕೊಂಡಿದ್ವಿ, ಕೊನೆಗೂ ಹೋಗ್ತೀವಿ ನೋಡಿ. ನಾವು ಹೋಗ್ತಿರೋದು ಒಂದು ಪ್ರೈವೇಟ್ ಪ್ರಾಪರ್ಟಿ ಒಳಗೆ ಎಂಟ್ರ್ ಆಗಿದ್ದೀವಿ. ಅಲ್ಲಿ ಚರ್ಚ್ ಒಳಗೆ ಬಿಡಲಿಲ್ಲ. ಹೈಕ್ ಬ್ರೋ, ನೋಡ್ಬೋದು ನೀವು. ಕಡೆ ವ್ಯೂ ಬೇಕಿದೆ. ಯಾವುದೋ ಪ್ಲಾಂಟ್ ಇದೆ, ಯಾವುದಂತ ತಿಳಿಸಿ ಇದು ಗೊತ್ತಾಗ್ತಿಲ್ಲ. ನನಗೆ ಒಂದು ಗೊತ್ತಾಯಿತು, ಮಹಾರಾಷ್ಟ್ರದಲ್ಲಿ ಎಷ್ಟೋ ಪ್ಲೇಸ್ಗಳು ಅಲ್ಲಿನ ಗೌರ್ಮೆಂಟ್ ರೆಸಾರ್ಟ್ಗೆ ಮತ್ತು ಹೋಮ್ ಸ್ಟೇಗೆ ಅಲ್ಲಿನ ಪರಿಸರನ ಮಾರಿಬಿಟ್ಟಿದ್ದಾರೆ ಅಂತ, ಅಲ್ಲಿನ ಫಾರೆಸ್ಟ್ನ ಮಾರಿಬಿಟ್ಟಿದ್ದಾರೆ ಅಂತ ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು ಹೇಗಿದೆ ಅಂತ. ಬಾಯ್ ಆರಾಮ್ಸೆ ಇದರ ಕೇಸ್ನಲ್ಲಿ ನೀರು ಇಳಿತಿರೋ ಒಳಗಡೆ ಹೋಗ್ತಿದ್ದೀವಿ. ಬೇರೆ ನೀರೇ ಕಾಪಾಡ್ಬೇಕಪ್ಪ. ಇನ್ನೂ ಕೂಡ ಎಷ್ಟೋ ಜಲಪಾತಗಳು ಅಜ್ಞಾತವಾಗಿ ಹೆಸರಿಲ್ಲದೆ ಉಳಿದಿವೆ. ಆ ಪ್ಲೇಸ್ಗಳು ಅಲ್ಲಿನ ಸ್ಥಳೀಯರಿಗೆ ಮಾತ್ರ ಗೊತ್ತಿರುತ್ತೆ. ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸು, ಈ ಥರ ಎಕ್ಸ್ಪ್ಲೋರ್ ಮಾಡ್ತಿರೋದು. ಹುಡ್ಕೊಂಡು ಹೋಗ್ತಿರೋದು ಜಾಗ, ಅಲ್ಲಿ ಹೋಗೋಕ್ಕೆ ಪರ್ಮಿಷನ್ ಇಲ್ಲ, ಬಿಟ್ಟರೆ ಬೇರೆ ಜಾಗದಲ್ಲಿ ಹುಡ್ಕೊಂಡು ಹೋಗ್ತಿದ್ದೀವಿ. भाई उधर बहुत बड़ा स्ट्रीम है, थोड़ा से पूरी भाई स्लिपरी भाई उधर आराम से पकड़े पकड़े पकड़ो. ನೋಡ್ರಿ ಹೆಂಗಿದೆ ಭೀಮಾ ಇದ್ದಂಗೆ. उधर प्राइवेट प्रॉपर्टी है लोड नहीं जैसे भाई ನೋಡ್ರಿ ಹೇಗಿದೆ ಕ್ರೇಜಿ ಪ್ಲೇಸ್ ಮಾತ್ರ. ಪುಣೆ ಫಾಲ್ಸ್ ಕೊನೆಗೆ ಎಕ್ಸ್ಪ್ಲೋರ್ ಮಾಡಿದೆ. ಅಲ್ಲಿ ಪರ್ಮಿಷನ್ ಇಲ್ಲ, ಯಾಕಂದರೆ ಪ್ರೈವೇಟ್ ಪ್ರಾಪರ್ಟಿ ಒಳಗೆ ಎಂಟ್ರಿ ಇಲ್ಲ. ಬಟ್ ನಾವು ಪ್ರೈವೇಟ್ ಪ್ರಾಪರ್ಟಿ ಬಿಟ್ಟು ಬೇರೆ ಕಡೆ ಜಾಗದಿಂದ ಬೇರೆ ಪ್ರೈವೇಟ್ ಪ್ರಾಪರ್ಟಿ ದಾಡ್ಕೊಂಡು ಕೊನೆಗೆ ರೀಚ್ ಆದ್ವಿ. ಈ ಥರ ಯಾರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ.
ಸೈಕ್ ವ್ಯೂ ನೋಡ್ರಿ, ಇಲ್ಲಿ ಎಷ್ಟು ವಾಟರ್ ಫಾಲ್ಸ್ ಇದಾವೆ ನೋಡ್ಬೋದು ನೀವು. ಸೈಕ್ ವ್ಯೂ ಅನ್ಕೊಳ್ರಿ. ಕೊನೆಗೂ ಬಂದ್ವಿ, ಎಕ್ಸ್ಪ್ಲೋರ್ ಮಾಡಿದ್ವಿ. ನಾವು ಪ್ರೈವೇಟ್ ಪ್ರಾಪರ್ಟಿ ಅಲ್ಲಿ ಒಳಗಡೆ ಪರ್ಮಿಷನ್ ಕೊಡಲಿಲ್ಲ, ಆದರೆ ಬೇರೆ ಜಾಗದಿಂದ ಈ ವ್ಯೂ ನೋಡ್ತಿದ್ವಿ. ಸಖತ್ತಾಗಿದೆ, ನನ್ನ ಲೈಫಲ್ಲೇ ಮರೆಯಲ್ಲ ಈ ದಿನನ. ಬಾಯ್ ಅಪ್ಕನಮ್ ಪ್ರಣಯ್ ಅಂತ. ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಪರ್ಮಿಷನ್ ಸಿಗಲಿಲ್ಲ. ಕೊನೆಗೂ ಒಂದು ಜಾಗ ಸುತ್ತಕೊಂಬಿದ್ದೆ. ನನಗೆ ಈ ಪ್ಲೇಸ್ ಬಗ್ಗೆ ಗೊತ್ತಿತ್ತು. ಕೊನೆಗೂ ಇವ್ರನ್ನ ಕರ್ಕೊಂಬಂದೆ. ಬರೀ ಇಬ್ರು ನನ್ನ ಜೊತೆ ಹೋಗೋಣ, ಒಬ್ಬರೇ ಬಂದಿರಲ್ಲ ಅಂತ. ಫ್ರೆಂಡ್ಸ್ ಜೊತೆ ಪ್ಲಾನ್ ಮಾಡಿದ್ದಾರೆ, ಆದರೆ ಫ್ರೆಂಡ್ಸ್ ಯಾರು ಬಂದಿಲ್ಲ. ಇವ್ರು ಬಂದಿದ್ದಾರೆ. ಕೊನೆಗೂ ಬಾಯ್ ಅಸಫ್ ಬಾಯ್ ಪುಣೆ ಫಾಲ್ಸ್ ಕೊನೆಗೂ ಎಕ್ಸ್ಪ್ಲೋರ್ ಮಾಡಿದ್ವಿ. ಈ ಕಡೆ ವ್ಯೂ ನೋಡ್ರಿ ಹೇಗಿದೆ. ಇದು ಮೆಮೊರೀಸ್. ಇದು ಎಕ್ಸ್ಪ್ಲೋರ್ ಅಂದರೆ ಇವರು ಹೈದ್ರಾಬಾದ್ ಅವರ, ಇವ್ರಿಗೂ ಹಿಂದಿ ಬರಲ್ಲ ಅಷ್ಟು. ಇನ್ನು ಕೂಡ ಎಷ್ಟೋ ಜಲಪಾತಗಳು ಅಜ್ಞಾತವಾಗಿ ಹೆಸರಿಲ್ಲದೆ ಉಳಿದಿವೆ. ಆ ಪ್ಲೇಸ್ಗಳು ಅಲ್ಲಿನ ಸ್ಥಳೀಯರಿಗೆ ಮಾತ್ರ ಗೊತ್ತಿರುತ್ತೆ. ಅಲ್ಲಿ ಒಂದು ವಾಟರ್ ಫಾಲ್ಸು, ಅಲ್ಲಿ ಒಂದು ವಾಟರ್ ಫಾಲ್ಸು, ಅಲ್ಲಿ ಒಂದು ವಾಟರ್ ಫಾಲ್ಸು, ಅಲ್ಲಿ ಕಾಣ್ತಿದ್ದಲ್ಲ ಅದೇ ಕೂನೆ ಫಾಲ್ಸು. ಇಲ್ಲಿ ಬರ್ರಿ, ಹಿಂಗೆ ಸ್ವಲ್ಪ ಸೇಫಾಗಿ ಇಲ್ಲೇ ಬಂದು ನೋಡಿದರೆ ಇಲ್ಲಿ ಒಂದು ವಾಟರ್ ಫಾಲ್ಸು. ಇಲ್ಲಿ ನೋಡ್ರಿ, ಇದು ಉಲ್ಲಾಸ್ ರಿವರ್ ಅಂತ. ಇದು ರಿವರ್ ನೇಮ್ ಹೆಸರು ಉಲ್ಲಾಸ್ ರಿವರ್. ಇವತ್ತಿನ ಎಕ್ಸ್ಪ್ಲೋರ್ ಲಾಸ್ಟ್ ಇಯರ್ ಬಂದಿದ್ದೆ, ಹೇಗಿದೆ?